ಅದಾನಿ ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ. ಮೋದಿ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಗೌತಮ್ ಅದಾನಿಯ ವಿರುದ್ಧ ನಿನ್ನೆಯಷ್ಟೇ ಕೇಸ್ ಆಗಿತ್ತು. ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ನ್ಯೂಯಾರ್ಕ್ನಲ್ಲಿ. ಸೊ ಅಂಥವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಅವರು ಭಾಗಿ ಅಂತ ಹೇಳಿದ್ವಿ. ಆದರೂ ಕೂಡ ಮೋದಿ ಅವರನ್ನೇ ಜೊತೆಗೆ ಇಟ್ಟುಕೊಂಡು ಒಂದು ಚಕಾರ ಎತ್ತಲಿಲ್ಲ. ಅಮಿತ್ ಶಾ ಬಳಿ ಸಿಡಿ ಇದೆ, ಇಡಿ ಇದೆ, ಸಿಬಿಐ ಇದೆ. ಅಮಿತ್ ಶಾ ಬಳಿ ಕೇಂದ್ರದ ತನಿಖಾ ಸಂಸ್ಥೆಗಳಿದ್ದಾವೆ. ಅದಾನಿ ವಿಚಾರವನ್ನು ಸಂಸತ್ನಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅವರನ್ನು ಅತ್ಯಂತ ತುರ್ತಾಗಿ ಕ್ವಿಕ್ಕಾಗಿ ಬಂಧನ ಮಾಡಬೇಕು. ಈ ಬಗ್ಗೆ ಸದನದಲ್ಲಿ ಒತ್ತಾಯ ಮಾಡ್ತೇವೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಅವರಿಗೆ ನಾವು ಎಷ್ಟೋ ಸಲ ಅದಾನಿ ಅವರು ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮೋದಿ ಅವರು ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಈ ಕರಪ್ಷನ್ ಕೇಸಸ್ನಲ್ಲಿ ಅವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ನಾವು ಈಗ 5-6 ವರ್ಷದಿಂದ ನಾವು ಸತತವಾಗಿ ಈ ಇಶ್ಯೂವನ್ನು ಎತ್ತಾ ಇದ್ದೇವೆ. ಆದರೂ ಕೂಡ ಮೋದಿ ಅವರು ಒಂದು ಚಕಾರ ಶಬ್ದನೂ ಕೂಡ ಅವ್ರ ಬಗ್ಗೆ ಹೇಳೋದಿಲ್ಲ. ಮತ್ತು ಅಮಿತ್ ಶಾ ಅವರು ಕಡೆ ಇಡಿ ಇದೆ, ಆಮೇಲೆ ಅವ್ರ ಹೋಮ್ ಮಿನಿಸ್ಟರ್ ಇದ್ದಾರೆ, ಸಿಬಿಐ ಇದೆ. ಇವೆಲ್ಲ ಇಟ್ಕೊಂಡು ಎನ್ಕ್ವೈರಿ ಯಾಕೆ ಮಾಡೋದಿಲ್ಲ? ಲಾಸ್ಟ್ ಟೈಮ್ನು ನಾವು ಇದು ಎತ್ತದಾಗ ಅವ್ರು ಹೇಳಿದ್ರು ಅದು ಫಾರಿನ್ನಾಗ ಇದ್ದಿದ್ದು, ಅದು ಸುಳ್ಳು, ಅದು ಇದು ಅಂತ ಹೇಳಿ ಆ ಮಾತು ಒಂದು ಹಿಂಡನ್ಸ್ಬರ್ಗ್ ಇದ್ರ ಮೇಲೆ ಅವರು ನಕಾರಾತ್ಮಕವಾದಂಥ ಮಾತುಗಳನ್ನು ಹೇಳಿದ್ರು. ಈಗೂ ಕೂಡ ನಾವು ಹೇಳೋದಲ್ಲ, ನಾವು ಹೇಳೋದು ಇಲ್ಲಿ ಹೇಳ್ತೇವೆ. ಆದರೆ ಅಲ್ಲಿ ವಿದೇಶನಲ್ಲೂ ಕೂಡ ಯಾವಾಗ ಅವ್ರದ್ದು ಇಂಥದ್ದು ಕರಪ್ಷನ್ ಬಗ್ಗೆ ಹೊರಗೆ ಬರ್ತಾ ಇದೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದ್ರೆ ನೀವು ಡಿಫೆಮೇಷನ್ ಕೇಸ್ ಹಾಕಿ ಅವರಿಗೆ. ಒಂದು. ಎರಡನೇದು, ಹೊರಗಿನವರು ನಾವೇನೋ ಪೊಲಿಟಿಕಲಿ ಹೇಳ್ತೇವೆ ಅಂತ ನೀವು ಅನ್ಬೋದು, ಬಟ್ ಈಗ ಹೊರಗಿನವರು ಎಲ್ಲರೂ ಹೇಳ್ತಾ ಇದ್ದಾರಲ್ಲ. ಹಿಂಡನ್ಸ್ಬರ್ಗ್ದವ್ರು ಹೇಳಿದ್ರು, ಈಗ ಅಮೇರಿಕಾದವರು ಇವ್ರು ಹೇಳಿದ್ದಾರೆ. ಸೊ ಎಲ್ಲೋ ಒಂದು, ಯಾಕಂದ್ರೆ ನಮ್ಮ ಕನ್ಸರ್ನ್ ಏನಿದೆ, ನಮ್ಮ ದೇಶದ ಆಸ್ತಿಯನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ ಕೊಡ್ತಾ ಇದ್ದಾರೆ, ಪೋರ್ಟ್ಗಳು ಕೊಡ್ತಾ ಇದ್ದಾರೆ, ಪಬ್ಲಿಕ್ ಸೆಕ್ಟರ್ಸ್ ಕೊಡ್ತಾ ಇದ್ದಾರೆ, ಅನೇಕ ಜಮೀನುಗಳು ಕೊಡ್ತಾ ಇದ್ದಾರೆ. ಇವೆಲ್ಲ ಎನರ್ಜಿ ಸೆಕ್ಟರ್ನಾಗ ಅವನು ನ್ಯಾಯ